ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದಿರಿ ನಷ್ಟಪ್ರಾಯಶಃ ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವತಿ ನ ಶುಭಂ ಕರೋತಿ ವಾಚಾಲ ಭಂಗಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣ ಪರಮಾನಂದಮಾಧುಶ್ರೀ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಗ್ನಸಲಾಕೆ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಶ್ರೀ ಪ್ರಭು ಜಯ ಶ್ರೀ ಗುರುವೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 8th canto 19th chapter. ಭಗವಂತ ವಾಮನ ದೇವರು ಬಲಿ ಮಹಾರಾಜ್ ಹತ್ರ ಯಾಚಕ ಮಾಡೋದು. ಸೊ ಏನ್ ಯಾಚಕ ಮಾಡಿದ್ದಾರೆ, ಏನ್ ಕೇಳಿದ್ದಾರೆ, ನಾವು ಈ ಅಧ್ಯಾಯಲ್ಲಿ ನೋಡಬೇಕು. ಸೊ ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾ ಇದ್ದಾರೆ, ಈ ತರ ಬಲಿ ಮಹಾರಾಜು ಹತ್ರ ಯಾರು ಸಾಕ್ಷಾತ್ ಭಗವಂತ ವಾಮನ ದೇವರು ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಬಂದ ಮೇಲ್ಗಡೆ ಅವ್ರು ಮಾತಾಡೋಕೆ ಶುರು ಮಾಡ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಸೊ ಯಾಕಂದ್ರೆ ಒಬ್ಬರನ್ನ ಹೊಗಳ್ಬೇಕು. ಇವಾಗ ಒಬ್ಬರ ಹತ್ರದಿಂದ ನಾವು ಏನಾದ್ರು ತಗೋಬೇಕಂದ್ರೆ, ಓ ನೀವು ಆ ತರ, ನಿನ್ ತಂದೆ ಈ ತರ, ನಿನ್ ತಾತ ಆ ತರ, ನೀವೆಲ್ಲ ಅಷ್ಟು ಸೊ ಈ ತರ ಏನಾದ್ರು ಒಂದು ಹೊಗಳಿದ್ರೆ ಅವರು ಸಂತೋಷವಾಗ ನಾವ್ ಏನ್ ಕೇಳ್ತೀವೋ ಅದು ಕೊಟ್ಬಿಡ್ತಾರೆ ಅಲ್ವಾ? ಸೊ ಇವಾಗ ಇವಾಗ ಭಗವಂತ ಏನ್ ಮಾಡ್ತಾರೆ, ಹೇಳಕ್ಕೂ ಶುರು ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಮುಂಚೆ ಬಲಿ ಮಹಾರಾಜು ಅವ್ರಿಗೂ ಈ ಭಗವಂತನ ನೋಡ್ಬಿಟ್ಟು ಅಷ್ಟೊಂದು ಸಂತೋಷ ಆಯ್ತು. ಸೊ ನಿಮ್ಗೆ ಏನ್ ಬೇಕೋ ಕೇಳಿ, ನಾವು ಕೊಟ್ಬಿಡ್ತೀನಿ ವಾ. ಸೊ ಅಷ್ಟು ಅವರು ಕೊಡಕ್ಕೆ ಉತ್ಸಾಹವಾಗಿದ್ದಾರೆ. ಯಾಕಂದ್ರೆ ನೀವ್ ಏನಪ್ಪಾ ಇಷ್ಟು ಚಿಕ್ಕ ಮಗು, ನಿಮ್ಗೆ ಗೊತ್ತಿಲ್ಲ ಕೇಳಕ್ಕೆ. ಸೊ ಅದಕ್ಕೆ ನಿಮ್ ಕಾಲೇಜಲ್ಲಿ 3 ಅಡಿ ಕೇಳ್ತಾ ಇದೀಯಾ, ನಿಮ್ಗೆ ಏನ್ ಬೇಕು ನಾವು ಕೊಡಕ್ ಸಿದ್ಧವಾಗಿದ್ದೀನಿ. ಅದಾವ್ದು ಹೆಂಗಸರು ಬೇಕಾ, ಅದು ಬೇಕಾ, ಇದು ಬೇಕಾ, ಸೊ ರಾಜ್ಯ ಬೇಕಾ, ಇಲ್ಲಾಂದ್ರೆ ಹಸುಗಳು ಬೇಕಾ, ಮದುವೆ ಮಾಡ್ಕೊಳ್ಳಕ್ಕೆ ಹುಡುಗಿಗಳು ಬೇಕು. ಸೊ ಈ ತರ ಅವರು ಒಂದು ದೊಡ್ಡ ಲಿಸ್ಟು ಹೇಳ್ತಾ ಇದ್ರು. ಸೊ ಅದೆಲ್ಲ ಕೇಳಿ ಭಗವಂತನಿಗೆ ಸಂತೋಷ ಆಯ್ತು. ನೋಡಿ ಏನ್ ಕೊಡಕ್ಕೆ ಸಿದ್ಧವಾಗಿದ್ದಾರೆ. ಒಂದು ದ್ವೀಪ ಬೇಕಾ, 7 ದ್ವೀಪಗಳಿದೆ ಅಲ್ವಾ? ಸೊ ಆ ತರ ದ್ವೀಪಗಳು ಬೇಕಾ, ಇಲ್ಲ ವರ್ಷಗಳು ಬೇಕಾ, ಏನ್ ಬೇಕೋ ಕೊಡಕ್ಕೆ ಅವರು ಸಿದ್ಧವಾಗಿದ್ದಾರೆ. ಯಾಕಂದ್ರೆ ಎಲ್ಲ ಪೂರ್ತಿ ನಮ್ದೇ, ನಾವು ಕೊಟ್ಬಿಡ್ತೀನಿ. ನೋಡಿ ಆಕ್ಚುಲಿ ಭಗವಂತನೇ ಇಲ್ಲಿ ಎಲ್ಲರಿಗೂ ಯಜಮಾನ್ರು. ಆ ಯಜಮಾನ್ರಕ್ಕೆ ಇವರು ಯಜಮಾನ್ ತರ ಇದ್ಕೊಂಡು ಏನ್ ಬೇಕೋ ಕೇಳಿ ನಾನ್ ಕೊಡ್ತೀನಿ ಅವರು ಹೇಳ್ತಾ ಇದ್ದಾರೆ. ಸೊ ಭಗವಂತ ಸಂತೋಷ ಪಟ್ಟಿದ್ದಾರೆ. ನೋಡಿ ಇಷ್ಟು ಉತ್ಸಾಹವಾಗಿದ್ದಾನೇನು. ಸೊ ಇವಾಗ ಭಗವಂತ ಮಾತಾಡಕ್ಕೆ ಶುರು ಮಾಡ್ತಾರೆ. ಏನ್ ಹೇಳ್ತಾರೆ, ಓ ರಾಜನೇ, ನಿಜವಾಗ ನೀವು ಶ್ರೇಷ್ಠರೇ. ಯಾಕಂದ್ರೆ ನೀವು ಭೃಹುವಂಶಲ್ಲಿ ಬಂದಿರೋ ಬ್ರಾಹ್ಮಣರು, ಯಾರು ಶುಕ್ರಾಚಾರ್ಯರು, ಆ ಬ್ರಾಹ್ಮಣರುಗಳು ಹೇಳೋದು ನೀವು ಕೇಳ್ಕೊಂಡು ಸುಖವಾಗಿ ಇರ್ತಾ ಇದೆಯಾ. ನಿಜವಾಗ ನಿನ್ ತಾತ ಯಾರು ಪ್ರಹ್ಲಾದರು, ಅಷ್ಟೊಂದು ಶ್ರೇಷ್ಠ ಭಕ್ತರವರು. ಸೊ ನೀವು ಅವ್ರ ಮಾತೆಲ್ಲ ಕೇಳ್ಕೊಂಡು ಈ ತರ ಧರ್ಮ ಪ್ರಕಾರ ನಡೀತಾ ಇದ್ದೀರಾ. ಸೊ ಈ ತರ ನಿನ್ ಕೀರ್ತಿ, ನೀನು ಲೈಫ್, ಜೀವನ ಎಲ್ಲ ಚೆನ್ನಾಗಿದೆ. ಆಕ್ಚುಲಿ ನೀವು ಮಾತ್ರ ಇಲ್ಲ, ನಿನ್ ವಂಶದಲ್ಲಿ ಹುಟ್ಟಿರೋರು ಎಲ್ಲರೂ ಒಳ್ಳೆಯವರು. ಎಲ್ಲರೂ ಏನ್ ಬಡವರಲ್ಲ, ಏನು ಮನಸ್ಸಲ್ಲಿ ಎಲ್ಲರೂ ಶ್ರೀಮಂತರೇ. ಯಾರ್ಗೆ ಏನ್ ಬೇಕಂದ್ರೆ ಕೊಡಕ ಅಷ್ಟು ಸಿದ್ಧವಾಗಿದ್ರು. ನೀವು ಮಾತ್ರ, ಯಾಕಂದ್ರೆ ಕರ್ಮಿಗಳೇ ಆತರ ಕೊಡಲ್ಲ. ಆದ್ರ ನಿನ್ ಫ್ಯಾಮಿಲಿಲಿ, ನಿನ್ ವಂಶಲ್ಲಿ ಅಷ್ಟು ಒಳ್ಳೆಯವರಿದ್ರು. ಯಾಕಂದ್ರೆ ಯಾರು ಒಂದು ಬ್ರಾಹ್ಮಣ ಬಂದು ಕೇಳಿದ್ರೆ ಎಲ್ಲಾನು ಕೊಟ್ಬಿಡ್ತಾರೆ. ಬಲೈ ಚಕ್ರವರ್ತಿ. ಸೊ ಆಕ್ಚುಲಿ ನಾವು ಬಂದು ಇವಾಗ ಇದು ಕುರುಕ್ಷೇತ್ರ ಆ ತರ ಒಂದು ಜಾಗಲ್ಲಿ ಬ್ರಾಹ್ಮಣರಿಗೂ ದಾನ ಕೊಡೋದು ಅಷ್ಟು ಶ್ರೇಷ್ಠ.
ಅದೇ ತರ ಪುಣ್ಯ ತೀರ್ಥಗಳಿರೋ ಜಾಗದಲ್ಲಿ ಬ್ರಾಹ್ಮಣರು ದಾನ ಕೊಡೋದು ಅಷ್ಟೊಂದು ಶ್ರೇಷ್ಠ. ಸೊ ಆ ತರ ಅದೇ ತರ ಯುದ್ಧಗಳದಲ್ಲಿ ಕ್ಷತ್ರಿಯರ್ಗಳಿಗೂ ಕೇಳೋದು ಕೊಟ್ಟಿದ್ರೆ ಅದು ಇನ್ನೂ ಶ್ರೇಷ್ಠ ಅಂತೆ. ಸೊ ಈ ತರ ದಾನಗಳು ಕೊಡಕ್ಕೆ ನಿಮ್ ವಂಶದಲ್ಲಿ ಇರೋರು ಯಾರು ಆ ಬಿಟ್ಟೇ ಇಲ್ಲ. ಎಲ್ಲರೂ ಏನ್ ಕೇಳ್ತಾರೆ ಎಲ್ಲಾನು ಕೊಟ್ಬಿಡ್ತಾರೆ. ಯಾಕಂದ್ರೆ ನಿನ್ ವಂಶಲ್ಲಿ ಪ್ರಹ್ಲಾದ್ ಮಹಾರಾಜ್, ನಿನ್ ವಂಶಕ್ಕೆ ಅವರೊಂದು ಪೂರ್ಣ ಚಂದ್ರ ತರ, ಅಷ್ಟೊಂದು ಸೌಂದರ್ಯವಾದ ಚಂದ್ರನವನು, ನಿನ್ ವಂಶಕ್ಕೆ ಅಷ್ಟೊಂದು ಶ್ರೇಷ್ಠನವನು. ಅದೇ ತರ ಹಿರಣ್ಯಾಕ್ಷ ನಿನ್ ದೊಡ್ಡ ತಾತ ಅಪ್ಪ ದೊಡ್ಡಪ್ಪ, ತಾತ ಕೂಡ ದೊಡ್ಡಪ್ಪ. ಸೊ ಹಿರಣ್ಯಾಕ್ಷ ಅವನು ನಿಮ್ ವಂಶದಲ್ಲಿ ಹುಟ್ಟಿದಾನಲ್ವಾ, ಅವನ ಕತೆ ಇನ್ನೂ ಶ್ರೇಷ್ಠವಾದದು. ಅವನು ಎಲ್ಲಾ ದಿಕ್ಕಲ್ಲಿ ಹೋಗಿ ಎಲ್ಲರ ಹತ್ರ ಜಗಳ ಮಾಡ್ತಾನೆ, ಎಲ್ಲರನ್ನು ಗೆಳೆದು ಬಿಡ್ತಾನೆ. ಅವನು ಅಷ್ಟೊಂದು ಶ್ರೇಷ್ಠನವನು. ಅವನು ಏನು ಗದೆ ಎತ್ಕೊಂಡು ಯಾರ್ ಬಂದ್ರೇನು ಬಿಟ್ಟಿಲ್ಲ, ನಮ್ಮ ಹತ್ರ ಜಗಳಕ್ ಬಾ, ಈ ತರ ಎಲ್ಲರ ಹತ್ರ ಜಗಳ ಮಾಡಿ ಅಷ್ಟೊಂದು ಪರಾಕ್ರಮವಾಗಿ ಇದ್ದಾನೆ ಅವನು. ಲಾಸ್ಟು ಗರ್ಭ ಸಮುದ್ರಲ್ಲಿ ಅಲ್ಲಿ ಹೋಗಿ ಹಂದಿ ಅವತಾರ, ವರಾಹ ಅವತಾರ ವಿಷ್ಣು ತಗೊಂಡಿದಾರಲ್ವಾ, ಅಲ್ಲಿ ಹೋಗಿ ಅವನು ಏನ್ ಮಾಡಿದಾನೆ, ಈ ತರ ಜಗಳ ಮಾಡಿ ಆವಾಗ ಅವನು ಪ್ರಾಣ ಹೋಯ್ತು. ಆದ್ರೆ ಭಗವಂತ ಅಷ್ಟು ಖುಷಿ ಪಟ್ಟಿದ್ದಾರೆ. ಯಾಕೆ ಗೊತ್ತಾ, ಅವನು ಅಷ್ಟೊಂದು ಪರಾಕ್ರಮಶಾಲಿ, ಅವನಿಗೆ ಗೆಳೆಯಕ್ಕೆ ಯಾರೇ ಇಲ್ಲ ಹಿರಣ್ಯಾಕ್ಷನ್ನೇ. ಅಷ್ಟೊಂದು ಒಳ್ಳೆ ಪರಾಕ್ರಮ ವೀರ ಜೊತೆಯಲ್ಲಿ ಜಗಳ ಮಾಡಿದು ಭಗವಂತನ ಅಷ್ಟು ತೃಪ್ತಿ ಆಯ್ತಂತೆ. ಅದೇ ತರ ಆ ಭಗವಂತ ಇವಾಗ ಹಿರಣ್ಯಾಕ್ಷನ ಕೊಂದ್ಬಿಟ್ಟಿದ್ದಾನೆ. ಇವಾಗ ಅವನ ಸಹೋದರನ ಯಾರು ಕೊಂದಿದಾನೋ ಅವನಿಗೆ ಕೊಳಬೇಕು ಹಿರಣ್ಯಕಶಿಪು ಅಷ್ಟು ಸುತ್ತಾಡಿದಾನೆ. ಆ ವಿಷ್ಣುನಿ ಬಿಡಬಾರ್ದು, ಅವನು ಎಲ್ಲಿ ವಾಸಿಸ್ತಾನೋ ಅಲ್ಲಿ ಅಷ್ಟು ಕೋಪದಿಂದ ಹೋಗಿದ್ದಾನೆ. ಆ ಭಗವಂತ ಒಂದು ಮಾಯಾವಿ ಅಲ್ವಾ, ಆ ಮಾಯಾವಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಆ ಭಗವಂತನ್ನಿ ನೋಡಕ್ಕಾಗಲ್ಲ ಯಾರಕ್ಕೂ, ಹಿರಣ್ಯಕಶಿಪುಕ್ಕೂ. ಅವನ ಕೈಯಲ್ಲಿ ಒಂದು ದೊಡ್ಡ ತಿರಿಸೂಲ ಇಟ್ಕೊಂಡು ಒಂದು ಮರಣ ಸ್ವರೂಪ ತರ ಹಿರಣ್ಯಕಶಿಪು ಕಾಣಿಸಿದಾನಂತೆ. ಅಷ್ಟು ಒಂದು ಸ್ವರೂಪ ಎತ್ಕೊಂಡು ಅವನು ಸುತ್ತಾಡ್ತಾ ಇದ್ದಾನೆ, ಎಲ್ಲಾ ಜಾಗಲ್ಲಿ ಸುತ್ತಾಡ್ತಾ ಇದ್ದಾನೆ. ಯಾರನ್ನ ಹುಡುಕ್ತಾನೆ, ಆ ವಿಷ್ಣುನಿ ಹುಡುಕ್ತಾ ಇದ್ದಾನೆ. ಸಿಕ್ಕಿದಾನ ಇಲ್ಲ. ಸೊ ಇವಾಗ ಮರಣ ಅದಾದ್ರು ವಿಷ್ಣುಕು ಮರಣ ಕೊಡಬೇಕನ್ನೇ ಹಿರಣ್ಯಕಶಿಪು ಒಂದು ಜಾಗದಲ್ಲಿ ಬಿಟ್ಟಿಲ್ಲ. ಆದ್ರೆ ಆ ಭಗವಂತ ಅವನ ಹೃದಯ ಒಳಗಡೆ ಇದ್ದಾನೇನು ಅವನಿಗೆ ಗೊತ್ತಿಲ್ಲ ನೋಡಿ. ಸೊ ವಾಮನ ದೇವರು ಈ ತರ ಹೇಳ್ತಾ ಇದ್ದಾರೆ, ಅಸುರ ರಾಜ ಈ ತರ ಆ ಮಹಾವಿಷ್ಣುನೇ ಹುಡುಕೊಂಡು ಅಷ್ಟು ಆವೇಶದಿಂದ ಅವನು ಏನೋ ಆ ಮಹಾವಿಷ್ಣುವೇ ತನ್ನ ವಿರೋಧಿನ ಅನ್ಕೊಂಡು ಎಲ್ಲಾ ಜಾಗದಲ್ಲಿ ಹುಡುಕಿದ್ದಾನೆ. ಅವನಿಗೂ ಜಾಸ್ತಿ ಏನು ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಕಷ್ಟ. ಯಾಕಂದ್ರೆ ಆ ವಿಷ್ಣುನಿ ನೋಡಕ್ಕಾಗಲ್ಲ. ಹಿರಣ್ಯಕಶಿಪು ಎಲ್ಲಿ ಹುಡುಕಿದ್ರೆ ಸಿಕ್ಕಿಲ್ಲ. ಆದ್ರೆ ಆ ಭಗವಂತ ಮಾಯಾವಿ ಅಲ್ವಾ, ಇವನ್ ಒಳಗಡೆ ಬಚ್ಚಿಟ್ಕೊಂಡು ಅವನು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ. ಆದ್ರೆ ಆ ವಿಷ್ಣು ವಾಸ ಮಾಡೋ ಜಾಗನೇ ಬಿಟ್ಟಿಲ್ಲ ಹಿರಣ್ಯಕಶಿಪು, ಅಲ್ಲಿ ಹೋಗಿ ಹುಡುಕಿದಾನಂತೆ. ಆದ್ರೆ ಅಲ್ಲಿ ಅವನು ಸಿಕ್ಕಿಲ್ಲ. ಸೊ ಈ ತರ ಅದಾವುದು ಮೇಲ್ಗಡೆ ಇರೋ ಗ್ರಹಗಳು, ಮಧ್ಯಲ್ಲಿರೋ ಗ್ರಹ ಭೂಮಿ, ಮತ್ತೆ ಕೆಳಗೆ ಇರೋ ಗ್ರಹಗಳು, ಎಲ್ಲಾ ಗ್ರಹಗಳಲ್ಲಿ ಹುಡುಕಿದಾನಂತೆ, ಎಲ್ಲಾ ದಿಕ್ಕುಗಳಲ್ಲಿ ಹುಡುಕಿದಾನೆ, ಎಲ್ಲ ಕುಫಾಲಿ ಹುಡುಕಿದಾನೆ, ಮತ್ತೆ ಎಲ್ಲ ಸಮುದ್ರ, ಎಲ್ಲಾ ಜಾಗದಲ್ಲಿ ಹುಡುಕಿದಾನೆ ಅವನು. ಬಟ್ ಆ ವೀರನಾನ ಹಿರಣ್ಯಕಶಿಪುಕ್ಕೂ ಆ ವಿಷ್ಣು ಎಲ್ಲಿ ಕಾಣಿಸಲ್ಲ. ಅಷ್ಟು ಅವನು ಸುತ್ತಾಡಿದಾನೆ. ಆ ತರ ವಿಷ್ಣು ನೋಡಕ್ಕಾಗಲ್ವೇನು, ಅವನಿಗೂ ಅಷ್ಟೊಂದು ಕಷ್ಟ ಇತ್ತು.
ಯಾಕಂದ್ರೆ ತನ್ನ ಸಹೋದರನೇ ಕೊಂದಿರೋ ಆ ವಿಷ್ಣುನಿ ಏನೋ ಹುಡುಕಿ ಅವನ್ನಿ ಸಾಯಿಸಬೇಕು ಅನ್ಕೊಂಡಿದ್ದಾನೆ. ಆದರೆ ಸಿಕ್ಕಿಲ್ವೇ, ಏನ್ ಮಾಡೋದು? ಆದ್ರೆ ಆ ಹಿರಣ್ಯಕಶಿಪುಕ್ಕೂ ವಿಷ್ಣು ಮೇಲ್ಗಡೆ ಅಷ್ಟೊಂದು ಕೋಪ ಇತ್ತು. ಅಷ್ಟೊಂದು ಕೋಪಲ್ಲಿ ರೆಡಿಯಾಗ ಇದ್ದಾನೆ ಅವನು. ಅಷ್ಟೊಂದು ಅಹಂಕಾರಲ್ಲಿ ಅಜ್ಞಾನಲ್ಲಿ ಬಿದ್ದ್ಬಿಟ್ಟಿದ್ದಾನೆ. ಸೊ ಇವಾಗ ಏನಾಯ್ತು, ಇವಾಗ ಅವರ್ಮಹ ಪ್ರಹ್ಲಾದನು ಪುತ್ರನಾಗ ಹುಟ್ಟುಬಿಟ್ಟಿದ್ದಾರೆ. ಸೊ ಅವನಿಂದು ಆ ಪ್ರಹ್ಲಾದನಿಂದು ಆ ಭಗವಂತನ ನೋಡೋ ಭಾಗ್ಯ ಯಾರಕ್ಕೆ ಸಿಕ್ಕಿದೆ? ಆ ಹಿರಣ್ಯಕಶಿಪುಕ್ಕೂ ಸಿಕ್ಕಿದೆ. ಮತ್ತೆ ಪ್ರಹ್ಲಾದನು ಮಗ ಯಾರು? ನಿನ್ ತಂದೆ ವಿರೋಚನನು. ಸೊ ವಿರೋಚನನು ಅಷ್ಟು ಒಳ್ಳೆ ಭಕ್ತರು. ಆದ್ರೆ ಭಗವಂತ ಬಂದು ಪ್ರಹ್ಲಾದರು ಕೇಳಿದ್ದಾರೆ, ಮತ್ತೆ ನಿನ್ ವಂಶಲ್ಲಿ ಹುಟ್ಟೋರು ಯಾರು, ನಿನ್ನ ಸಾಯಿಸಲ್ಲ ಅಂತ ಹೇಳ್ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಈ ದೇವರುಗಳಕ್ಕೆಲ್ಲ ಏನು ಒಂದು ಅಸೂಯೆ. ಏನಪ್ಪ, ವಿಷ್ಣು ಬಂದು ಇವ್ರನ್ನೆಲ್ಲ ಸಾಯಿಸಲ್ಲಂದ್ರೆ ಏನ್ ಮಾಡೋದು? ಓಕೆ, ನಾವೇ ಒಂದು ಯೋಚನೆ ಮಾಡಿಬಿಡೋಣ. ನಾನು ಅವರೆಲ್ಲ ಒಂದು ಬ್ರಾಹ್ಮಣ ರೂಪ ತಗೊಂಡು ಬ್ರಾಹ್ಮಣ ರೂಪಲ್ಲಿ ಬಂದು ವಿರೋಚನನ ಹತ್ರ ಯಾಸಕ ಮಾಡ್ತಾರೆ. ವಿರೋಚನನಕ್ಕೂ ಗೊತ್ತಾಯ್ತು, ಯಾಕಂದ್ರೆ ಅವರು ಭಕ್ತರೇ ಅಲ್ವಾ. ವಿರೋಚನನಕ್ಕೂ ಗೊತ್ತಾಯ್ತು ಬ್ರಾಹ್ಮಣ ರೂಪಲ್ಲಿ ಬಂದಿರೋರೆಲ್ಲ ದೇವರೇನು. ಆದ್ರೆ ನಿಮ್ಗೆ ಏನ್ ಬೇಕು ನಾವು ಕೊಡ್ತೀನಿ ಏನು ಹೇಳ್ಬಿಟ್ಟಿದ್ದಾನೆ. ಆದ್ರೆ ಆ ಬ್ರಾಹ್ಮಣ ರೂಪದಲ್ಲಿ ಬಂದಿರೋ ದೇವರುಗಳು ಏನ್ ಕೇಳಿದ್ದಾರೆ ಗೊತ್ತಾ? ನಿನ್ ಪ್ರಾಣ ಬೇಕು ಅಂತ ಕೇಳಿಬಿಟ್ಟಿದ್ದಾರೆ. ಆ ವಿರೋಚನನಕ್ಕೂ ಗೊತ್ತು, ಆದ್ರೇನು ಅವನು ಏನ್ ಹೇಳಿಲ್ಲ, ಅವನ್ ಪ್ರಾಣಾಣಿ ಕೊಟ್ಬಿಟ್ಟಿದ್ದಾನೆ ಅವ್ರಿಗೂ. ನೋಡಿ, ಇಷ್ಟೊಂದು ಶ್ರೇಷ್ಠವಾದ ವಂಶಲ್ಲಿ ಹುಟ್ಟಿದೀಯ ನೀವು. ಪ್ರಹ್ಲಾದನು ಭಗವಂತ ಇಲ್ಲಿದ್ದಾನೆ, ಎಲ್ಲ ಜಾಗಲ್ಲೂ ಇದ್ದಾನೆ ಅಂತ ಹೇಳಿದ್ದಾನೆ. ಅವ್ರ ತಂದೆಗೂ ತೋರಿಸಿದ್ದಾನೆ. ಅದೇ ನಿನ್ ತಂದೆ ವಿರೋಚನ ಬಂದಿರೋರು ದೇವರನ್ನು ಗೊತ್ತು, ಆದ್ರೆ ತನ್ನ ಪ್ರಾಣಾಣೆ ಕೊಟ್ಟಿದ್ದಾನೆ. ಸೊ ಆ ತರ ಒಳ್ಳೆ ವಂಶಲ್ಲಿ ಹುಟ್ಟಿದೀಯಾ ಬಲಿ ಮಹಾರಾಜ್. ಬ್ರಾಹ್ಮಣಕ್ಕೋಸ್ಕರ ನೀವ್ ಏನ್ ಬೇಕಂದ್ರ ನಿನ್ ಕುಲದಲ್ಲಿ ಮಾಡ್ತಾರೆ. ಅಷ್ಟೊಂದು ಶ್ರೇಷ್ಠ ಕುಲದಲ್ಲಿ ನೀವು ಹುಟ್ಟಿದೀಯ. ಅಷ್ಟೊಂದು ಶ್ರೇಷ್ಠವಾದ ಇರೋ ಕುಲದಲ್ಲಿ ನೀವು ಹುಟ್ಟಿರೋದ್ರಿಂದ ನಾವು ಕೇಳೋದು ನೀವು ಕೊಡ್ತೀಯಾ ನಮ್ಗೆ ಗೊತ್ತು. ಈ ತರ ಹೇಳುವಾಗ ಏನ್ ಮಾಡ್ತಾರೆ? ಖಂಡಿತ ಏನ್ ಕೇಳ್ತಾ ಇದ್ದಾರೋ ದಾನ ಕೊಡಕ್ಕಾಗುತ್ತೆ, ಕೊಡ್ಡೇ ಬಿಡ್ತಾರೆ. ಅಯ್ಯೋ ನಿನ್ ತಾತ ಆ ತರ ಎಲ್ಲ ಮಾಡಿದಾರಪ್ಪ, ನಿನ್ನಪ್ಪ ಈ ತರ ಎಲ್ಲ ಮಾಡಿದ್ದಾರೆ, ನೀವೇನ್ ಮಾಡ್ತೀಯೋ ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡ್ತಾರೆ? ಕೊಡ್ಬೇಕು. ಸೊ ಯಾಕಂದ್ರೆ ನಮ್ ವಂಶ ಈ ತರ ಎಲ್ಲ ಹೇಳುವಾಗ ಓಕೆ ಮತ್ತೇನ್ ಮಾಡೋದು? ಅವರು ಓಕೆ ನಾ ಬಂದು ನಮ್ ಕಾಲಿಲ್ 3 ಹೆಜ್ಜೆ ಅಷ್ಟೇ ಅಲ್ವಾ ಅವರು ಕೇಳಿರೋದು. ಸೊ ಅವರು ಓಕೆ ಅನ್ಕೊಂಡ್ಬಿಡ್ತಾರೆ. ಮತ್ತೇನ್ ಮಾಡೋದು ಅಲ್ವಾ? ಓ ರಾಜ, ಈ ಪ್ರಪಂಚದಲ್ಲಿ ರಾಜ್ಯ ಪರಿಪಾಲನಾ ನೀವು ಮಾಡ್ತಾ ಇದೀಯ. ನಮಗೂ ಎಷ್ಟು ಬೇಕು ಅಷ್ಟು ಕೊಟ್ಟಿದ್ರೆ ಸಾಕು. ಯಾಕಂದ್ರೆ ನಮಗೂ ಬೇಕಿರೋದು ಸಿಕ್ಕಿದ್ರೆ ನಾವು ಅದು ಯೂಸ್ ಮಾಡ್ಕೊಳ್ತೀವಿ. ಸಪೋಸ್ ನಮಗೂ ಇದು ಬೇಕೇ ಆಗಿಲ್ಲ, ಬಟ್ ಅದು ನಮ್ಗೆ ಸಿಕ್ಬಿಟ್ಟಿದೆ, ಆದ್ರೆ ಅದು ನಾವು ಯೂಸ್ ಮಾಡಕ್ಕೆ ಇಷ್ಟ ಆಗಲ್ಲ. ನಮ್ಗೆ ನಮ್ಗೂ ಏನು ಬೇಕಾಗುತ್ತೋ ಅದು ಸಿಕ್ಕಿದ್ರೆ ನಮ್ಗೆ ಒಳ್ಳೇದಾಗತ್ತಲ್ವಾ? ಸೊ ಆ ತರ ನನ್ಗೂ ಬೇಕು ಏನೋ ಒನ್ಲಿ ಫಾರ್ 3 ಹೆಜ್ಜು, ಅವ್ರ ಕಾಲಲ್ಲಿ 3 ಹೆಜ್ಜು ಜಾಗ ಸಾಕು. ಅದು ಸಿಕ್ಕಿದ್ರೆ ನಾವು ತೃಪ್ತಿಯಾಗಿರ್ತೀನಿ. ಮತ್ತೆ ಇರೋದು ಇಟ್ಕೊಂಡು ನಮ್ಗೇನ್ ಬೇಕಾಗುತ್ತೆ? ನಮ್ಗೂ ಅದು ಬೇಡ. ಯಾಕಂದ್ರೆ ನಮ್ಗೆ ಎಷ್ಟು ನಮ್ಮ ಲೈಫ್ಗೂ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ತಗೊಂಡು ಜೀವನ ಪರಿಪಾಲನೆ ಮಾಡಬೇಕಂತೆ. ಜಾಸ್ತಿ ಆಸೆ ಪಟ್ಟಿದ್ರೆ ಅದೆಲ್ಲ ನಮಗೂ ಪಾಪಗಳು ಕೊಡುತ್ತಂತೆ. ಇಲ್ಲಿ ಯಾರು ಭಗವಂತನೇ ಹೇಳ್ತಾರೆ,
ಯಾಕಂದ್ರೆ ಆ ತರ ಜಾಸ್ತಿ ತಗೊಂಡಿದ್ರೆ ಅದೆಲ್ಲ ನಮಗೂ ಪಾಪಗಳು ಸಿಕ್ಕಾಕೊಂಡ್ ಬಿಡ್ತಾರೆ. ಸೊ ಈ ತರ ಹೇಳ್ಬಿಟ್ಟಿದ್ದಾರೆ ಭಗವಂತ. ಓಕೆ, ಸೊ ಈ ತರ ಹೇಳಿದ ಮೇಲೆ ಇವಾಗ ಬಲಿ ಮಹಾರಾಜ್ ಏನ್ ಹೇಳ್ತಾರೆ, ಓಕೆ ಸ್ವಾಮಿ, ಓ ಬ್ರಾಹ್ಮಣ ಪುತ್ರ, ನಿನ್ನ ಉಪದೇಶಗಳು ಅಷ್ಟು ಶ್ರೇಷ್ಠವಾದುದು, ನೀವು ಹೇಳುದು ಎಲ್ಲ ಒಳ್ಳೇದೆ, ನೋಡಕ್ಕೆ ಚಿಕ್ಕ ಹುಡ್ಕ ತರ ಇದೆಯಾ, ಚಿಕ್ಕ ಮಗು, ಆದ್ರೆ ಜ್ಞಾನ ಜಾಸ್ತಿ ಇದೆ, ಚೆನ್ನಾಗ ಮಾತಾಡ್ತೀಯ, ಇಷ್ಟು ಚೆನ್ನಾಗ ಯೋಚನೆ ಮಾಡಿ ನಿನ್ ಮಾತು ಅಷ್ಟು ಶ್ರೇಷ್ಠವಾಗಿರುತ್ತೆ. ಈ ಪ್ರಪಂಚದಲ್ಲಿ 3 ಲೋಕಗಳು, ಏನು ಮೇಲ್ಗಡೆ ಇರೋ ಲೋಕಗಳೆಲ್ಲ, ಮಧ್ಯದಲ್ಲಿರೋ ಲೋಕ ಮತ್ತೆ ಕೆಳಗೆ ಇರೋ ಲೋಕ, ಈ ತರ ಈ 3 ಲೋಕಕ್ಕೂ ನಾನೇ ಅಧಿಪತಿ. ನಿಮ್ಗೂ ಏನ್ ಬೇಕೋ ಕೇಳಿ, ನಿಮ್ಗೆ ಬೇಕಾಗಿರೋದು ಒಂದು ದ್ವೀಪವಾಗ ಇದ್ರೆ ಐಲ್ಯಾಂಡ್, ಓಕೆ, ಕೇಳಿದ್ರೆ ನಾವು ಕೊಡಕ್ಕೆ ಸಿದ್ಧವಾಗಿದ್ದೀನಿ. ನಿಮ್ಗೇನ್ ಇಚ್ಛೆ ಇದೆಯೋ, ಯಾಕಂದ್ರೆ ನೀವು ಮಾತಾಡೋ ಮಾತು ಅಷ್ಟು ಶ್ರೇಷ್ಠವಾಗಿದೆ, ಯಾಕಂದ್ರೆ ನೀವು ಮಾತಾಡೋದು ನಮ್ಗೆ ತೃಪ್ತಿ ಪಡಿಸ್ತಾ ಇದೆ. ಯಾಕಂದ್ರೆ ನೀವು ಕೇಳುದೇನು ಓನ್ಲಿ 3 ಹೆಜ್ಜು ಅಷ್ಟೇ ಅಲ್ವಾ. ಆದ್ರೆ ನಮ್ಮ ಹತ್ರ ಯಾರಾவது ಏನಾದ್ರು ಕೇಳಿದ್ರೆ ಅವರು ಮತ್ತೆ ಒಬ್ಬರ ಹತ್ರ ಏನ್ ಕೇಳೋ ಅವಶ್ಯಕತೆ ಇರಬಾರದು, ಆ ತರ ನಾವು ಕೊಡ್ತೀನಿ ಯಾವಾಗ. ಆದ್ರೆ ಯಾಕಂದ್ರೆ ಅವರೆಲ್ಲ ಮತ್ತಿರೋರ್ಗೂ ಕೊಡೋ ತರ ಅವ್ರಿಗೂ ಜಾಸ್ತಿ ಕೊಟ್ಟು ಕಳಿಸ್ತೀನಿ ನಾನು. ಇವಾಗ ನಮ್ಮ ಹತ್ರ ಅಷ್ಟು ಜಾಸ್ತಿ ಇದೆ, ನಿಮ್ಗೆ ಏನ್ ಬೇಕಂದ್ರೆ ನಮ್ಮ ಹತ್ರ ಕೇಳ್ಬೋದು. ಇವಾಗ ಭಗವಂತ ಹೇಳ್ತಾರೆ, ಓ ರಾಜನೇ, ನಮ್ಗೂ ಆಕ್ಚುಲಿ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ನಮ್ಗೂ ದುರಾಸೆ ಇರೋರು, ಇವಾಗ ದುರಾಸೆ ಇರೋರು ಎಷ್ಟು ಸಿಕ್ಕಿದ್ರೆ ಅವ್ರಿಗೂ ಸಂತೋಷ ಸಿಕ್ಕಲ್ಲ, ಇನ್ನೂ ಬೇಕು ಮತ್ತೆ ಬೇಕು ಮತ್ತೆ ಬೇಕುನು ಆ ತರ ಎದುರು ನೋಡ್ತಾ ಇರ್ತಾರೆ ಅವರು. ಆ ತರ ಎದುರು ನೋಡ್ತಾ ಇದ್ರೆ ಅದು ಸಂತೋಷವಾಗಿರುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಅವರು ತೃಪ್ತಿ ಪಡಲ್ಲ, ಕೊಡೋರ್ಗೂ ತೃಪ್ತಿ ಇಲ್ಲ, ಆ ತರ ಇರುತ್ತೆ ದುರಾಸೆ ಇರೋರು. ಸೊ ಮತ್ತೆ ಇವಾಗ ಭಗವಂತ ಏನೇನು ಒಂದು 7 ಶ್ಲೋಕಗಳು ಹೇಳ್ತಾರೆ. ಸೊ ಯಾವ ತರ ಕೊಡಬೇಕು, ಯಾವ ತರ ಇರಬೇಕು, ಸೊ ಅದ್ ಬಗ್ಗೆ ಇವಾಗ ನೋಡೋಣ. ಒಂದು ನಿಮಿಷ.